ತಂದೆ, ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತೀನಿ, ನನ್ನ ಚಿನ್ನುಗೆ ನನಗೆ ಯಾವತ್ತೂ ದ್ರೋಹ ಮಾಡಿಲ್ಲ ತಂದೆ. ಅವಳನ್ನು ಇವತ್ತಿಗೂ ನಿನ್ನೆಗೂ ನಾಳೆಗೂ ಎಷ್ಟೇ ವರ್ಷ ಆದರೂ ಅವಳನ್ನು ನನ್ನ ತಾಯಿ ಥರನೇ ನೋಡ್ತೀನಿ. ನನ್ನ ತಾಯಿಗಿಂತ ಹೆಚ್ಚಾಗಿ ಅವಳನ್ನು ಇಷ್ಟಪಡ್ತೀನಿ. ಹೆಚ್ಚು ಕಡಿಮೆ ನನ್ನ ತಾಯಿ ಜೊತೆ ನಾನು ಇದೀನೋ ಇಲ್ವೋ, ನನ್ನ ತಾಯಿನ ಅಷ್ಟು ಪ್ರೀತಿ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ಇಷ್ಟಪಡೋ ಒಂದೇ ಒಂದು ಜೀವ ಅಂದರೆ ಅದು ನನ್ನ ಚಿನ್ನು ಮಾತ್ರ. ನಾನು ಏನು ತಂದೆ ನಿನ್ನ ಹತ್ರ ಕೇಳಿದ್ದೀನಿ? ನಾನು ಯಾವತ್ತೂ ನಿನ್ನ ಹತ್ರ ಏನೂ ಕೇಳಿಲ್ಲ ತಂದೆ. ನಾನು ಕೇಳಿರೋದು ಒಂದೇ ಒಂದು, ನನ್ನ ಚಿನ್ನನ್ನ ನನ್ನಿಂದ ಯಾವತ್ತೂ ದೂರ ಮಾಡಬೇಡ. ನನ್ನ ಚಿನ್ನನ್ನ ನನ್ನಿಂದ ಯಾವತ್ತೂ ನನ್ನ ಕಿತ್ಕೋಬೇಡ. ಅವಳು ದೂರ ಆದರೆ ನಾನು ಈ ಜಗತ್ತಲ್ಲಿ ನಾನು ಒಂಟಿನೇ ತಂದೆ. ನನಗಂತ ಏನೂ ಇಲ್ಲ. ಹೀರೋ ನನ್ನ ತಂದೆನ ಕಿತ್ಕೊಂಡೆ, ನನ್ನ ಚಿಕ್ಕಪ್ಪನ, ಎಲ್ಲ ನನ್ನ ಪ್ರೀತಿ ಮಾಡೋರನ್ನ ಎಲ್ಲ ಕಿತ್ಕೊಂಡೆ. ನಾನು ಇಷ್ಟಪಡೋ ನನ್ನ ಅಪ್ಪನ ಎಲ್ಲಾನು ನನ್ನಿಂದ ಕಿತ್ಕೊಂಡೆ. ಇವಾಗ ನನ್ನ ಚಿನ್ನನ ನಾನು ಇಷ್ಟಪಡೋ ಎಲ್ಲರನ್ನೂ ಕಿತ್ಕೊಂಡ್ರೆ ನಾನು ಏನಕ್ಕೆ ಇಷ್ಟಪಡಬೇಕು? ನಾನು ಬದುಕಿರ್ಬೇಕು ತಂದೆ? ನೀನು ಏನಕ್ಕೆ ಬದುಕಿಸಿದೀಯಾ? ನನ್ನ ಏನಕ್ಕೆ ಹುಟ್ಟಿಸಿದೀಯ? ಹಾಗಾದರೆ ನಾನು ಇರೋದೇ ಈಗ ತಂದೆ. ನೀನು ನನಗೆ ಎಷ್ಟು ಕೊಟ್ಟಿದೀಯ, ನಾನು ಅಷ್ಟರಲ್ಲಿ ನಾನು ಬದುಕ್ತಾ ಇದ್ದೀನಿ. ನಾನು ಇಲ್ಲಿವರೆಗೂ ನನ್ನ ಚಿನ್ನಗೆ ನಾನು ಏನೇನು ಕೊಟ್ಟಿದ್ದೀನೋ ಅದು ನಾನು ಕಷ್ಟಪಟ್ಟು ನಾನು ನನ್ನ ಶ್ರಮದಲ್ಲಿ ಕೊಟ್ಟಿರೋದು. ನಾನು ಎಲ್ಲರಿಗೂ ಕಾಡಿಬೇಡಿ, ನಾನು ಎಲ್ಲರ ಕೈ ಕಾಲು ಹಿಡ್ಕೊಂಡು ಕೊಟ್ಟಿದ್ದೀನಿ ಹೊರತು ನಾನು ನಿನ್ನನ್ನು ಯಾವತ್ತಾದರೂ ಏನಾದರೂ ಕೇಳಿದಿನ? ನನಗೆ ಅದು ಕೊಡು, ಇದು ಕೊಡು, ನನಗೆ ಆಸ್ತಿ ಕೊಡು, ಕಾರ್ ಕೊಡು, ಬಂಗ್ಲೆ ಕೊಡು, ನನಗೆ ಅಂತಸ್ತು ಕೊಡು ಅಂತ ನನಗೆ ಯಾವತ್ತು ಕೇಳಿದ್ದೀನಿ ತಂದೆ ನಿನ್ನನ್ನು? ನಾನು ಕೇಳಿರೋದು ಒಂದೇ ಒಂದು, ನನ್ನ ಚಿನ್ನನ, ನನ್ನ ಬಂಗಾರ ನನ್ನಿಂದ ಯಾವತ್ತೂ ದೂರ ಮಾಡಬೇಡ. ಅವಳ ಮೇಲೆ ಬೇರೆ ಯಾರ್ದು ಕಣ್ಣು ಬಿಡಬಾರ್ದು. ಅವಳಿಗೆ ಯಾರೂ ಕಾಲ್ ಮಾಡಬಾರ್ದು, ಯಾರಿಗೂ ಮೆಸೇಜ್ ಮಾಡಬಾರ್ದು. ಅವಳು ಅಂದ್ಬಿಟ್ರೆ ಬೇಕು, ಯಾರಿಗೂ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಸ್ವಾರ್ಥ ಎಲ್ರಿಗೂ ಇರುತ್ತಲ್ವ, ನನಗೂ ಇದೆ. ಆದರೆ ನಾನು ನಿನ್ನ ಮೇಲೆ ಆಣೆಗೆ ಹೇಳ್ತೀನಿ, ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತೀನಿ, ನನ್ನ ತಾಯಿ ಮೇಲೆ, ನನ್ನ ಎತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಅವಳು ದ್ರೋಹ ಮಾಡಿಲ್ಲ, ಯಾವತ್ತೂ ಕೆಟ್ಟದನ್ನು ಬಯಸಿಲ್ಲ. ಆದರೆ ಅವಳೆಲ್ಲಿ ನನ್ನಿಂದ ದೂರ ಆಗಿಬಿಡ್ತಾಳೇನೋ, ಅಥವಾ ನನ್ನಿಂದ ಯಾರಾದರೂ ಕಿತ್ಕೊಂಡು ಹೋಗ್ತಾರೆ ಅನ್ನೋ ಭಯಕ್ಕೆ, ಆ ಒಂದು ಹೊಟ್ಟೆ ಕಿಚ್ಚಿಗೆ ನಾನು ಅವಳಿಗೆ ಕೆಟ್ಟದ್ದು ಕಂಡಿದೆ. ಆದರೆ ನಾನು ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ ತಂದೆ. ಅವಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನನಗೆ ಮಾತ್ರ ಸ್ವಂತ ಆಗ್ಬೇಕು ಆಸೆ ನನಗೂ ಇದೆಯಪ್ಪ. ಆದರೆ ನನಗೆ ನನ್ನ ಚಿನ್ನನ ಬಿಟ್ಟು ಬದುಕೋಕ್ಕಾಗಲ್ಲ ತಂದೆ. ಅವಳನ್ನು ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಜೊತೆಲಿರ್ಬೇಕಾದ್ರೆ ಜಗಳ ಮಾಡ್ತೀನಿ, ವಾದ ಮಾಡ್ತೀನಿ, ಅಂದರೆ ಎಲ್ಲಿ ಅವಳು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕಷ್ಟೇ. ಏಕೆಂದರೆ ಅವಳು ಯಾವಾಗಲೂ ನನ್ನ ಜೊತೆ ಇರಬೇಕು, ನನ್ನ ಜೊತೆನೇ ಇರಲಿ ಅನ್ನೋ ಆಸೆಗೆ ಇವತ್ತವರೆಗೂ ನಾನು ಅವಳು ಚಿಕ್ಕ ಪಾಪ ಇದ್ದಾಗಲಿಂತನೂ ನಾನು ಅವಳನ್ನು ಹಾಗೆ ತೊಗೋಬೇಡ, ಇದು ಫೋನ್ ತೊಗೋಬೇಡ, ಸ್ಟೇಟಸ್ ಹಾಕಬೇಡ, ಯಾರಿಗೂ ಕಾಲ್ ಮಾಡಬೇಡ, ಹುಡುಗರ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡ, ಯಾರ್ದು ನಂಬರ್ ಇಟ್ಕೋಬೇಡ, ಯಾವಾಗಲೂ ನಾನು ಅವಳು ಗೋಳಿಕೋತಾ ಇದ್ದೆ. ಕಾರಣ ಏನಂದರೆ ಅವಳನ್ನು, ಹೌದು ನಾನು ಅನುಮಾನ ಪಟ್ಟಿದ್ದೀನಿ. ಯಾಕೆಂದರೆ ನನ್ನ ಕಾರಣ ಏನಂದರೆ ಅವಳನ್ನು ನಾನು ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ, ಅವಳನ್ನು ಹೆಚ್ಚಾಗಿ ಇಷ್ಟಪಟ್ಟಿದ್ದೀನಿ. ನಾನು ಅವಳನ್ನು ಪ್ರೀತಿ ಮಾಡದಿದ್ದರೆ ನಾನು ಯಾಕೆ ತಂದೆ ಅವಳಿಗೆ ಅನುಮಾನ ಪಡ್ತಾ ಇದ್ದೆ? ಯಾಕೆ ತಂದೆ ನಾನು ಎಲ್ಲರ ಜೊತೆ ಹೀರೋ ಆಗಿ ಅವಳ ಜೊತೆ ಇರ್ಬೋದಾಗಿತ್ತಲ್ಲ? ನನ್ನ ಪ್ರೀತಿ ಮಾಡಿರೋಕ್ಕಲ್ವೇ ನಾನು ತುಂಬ ಇಷ್ಟಪಟ್ಟಿದ್ದೆ ಅವಳನ್ನು ನಾನು 10 ನಿಮಿಷನೂ ಬಿಟ್ಟಿರೋಕ್ಕಾಗೋದಿಲ್ಲ. ನಾನು ಒಂದಿನ 2 ದಿನ ಏನಾದರೂ ಅವಳ ಜೊತೆ ಫೋನ್ ಮಾತಾಡದಿದ್ರೆ ನಾನು ಎಲ್ಲಿ ಅವಳು ಕಳ್ಕೊಂಡ್ಬಿಟ್ಟಿದ್ದೀನೇನೋ, ಅವಳು ನನ್ನಿಂದ ಎಲ್ಲಿ ಹೋಗ್ಬಿಟ್ಲೇನೋ. ನನಗೆ ಎಲ್ಲರ ಥರ ಬಿಟ್ಟಿರೋಕ್ಕೆ ಆಗೋದಿಲ್ಲ. ಎಷ್ಟೋ ಜನಗಳು ಈ ಪ್ರಪಂಚದಲ್ಲಿ ನಂತರ ಎಷ್ಟೋ ಪ್ರೇಮಿಗಳು ದೂರ ಆಗಿದ್ದಾರೆ, ಎಷ್ಟೋ ಪ್ರೇಮಿಗಳು ಸತ್ತೋಗಿದ್ದಾರೆ, ಎಷ್ಟೋ ಜನ ದೂರ ಆಗಿದ್ದಾರೆ, ಏನೇನೋ ಮಾಡ್ಕೊಂಡಿದ್ದಾರೆ. ಆದರೆ ನಾನು ಹಂಗಾಗ್ಬೇಕು. ನನಗೆ ಅವಳು ಬಿಟ್ಟರೆ ನನಗೇನು, ನನಗೂ ನೋವಾಗುತ್ತೆ ತಂದೆ. ನನಗೇನು ಮನಸ್ಸಿಲ್ವ? ನನಗೂ ಮನಸ್ಸಿದೆ. ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ನನ್ನ ಚಿನ್ನ ನಾನು ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ತಂದೆ? ಏನು ಮಾಡ್ಬೇಕು ಹೇಳು? ನನಗೆ ಗೊತ್ತಿರೋದು ಒಂದೇ, ನನ್ನ ಚಿನ್ನು ನನಗೆ ಬೇಕು, ನಾನು ಅವಳು ಇಷ್ಟಪಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ
ನನಗೆ ಅಳು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಾನು ಅಳ್ತೀನಿ, ಕೂಗ್ತೀನಿ, ಚೀರ್ತೀನಿ, ನಾನು ಈ ಪ್ರಕೃತಿನೆಲ್ಲ ಕೇಳ್ತೀನಿ. ನನ್ನ ಚಿನ್ನ ಕೊಡು ಕೊಡು, ನನ್ನ ಚಿನ್ನ ಎಲ್ಲಿ ಹೋಗುದು, ನಾನು ಎಲ್ಲಿ ಹೋಗುದು, ನನಗೆ ಅವಳನ್ನು ಬೇಕು, ಅವಳನ್ನು ಕೊಡು ಅಂತ ಕೇಳ್ತೀನಿ ಅಷ್ಟೇ. ನನಗೆ ಇನ್ನೇನು ಮಾಡಬೇಕು? ನೀನು ನನಗೆ ಕೊಟ್ಟಿರೋದು ಎಷ್ಟು? ನೀನು ನನಗೇನು ಕೊಟ್ಟಿದೀಯಾ? ನೀನು ಎಲ್ಲರ ಥರ ನನ್ನನ್ನೇನು ಕೋಟ್ಯಾಧೀಶರ ಮನೇಲಿ ಉಳಿಸಿದೀಯಾ? ನೀನು ನನ್ನ ಉಡ್ಸಿರದೆ ಒಂದು ತಟ್ಟು ಕುಟುಂಬದಲ್ಲಿ, ನಾನು ಉಡ್ಸಿರೋದೇ ನೀನು ಇಂಥ ಒಂದು ಕೆಟ್ಟ ದರಿದ್ರವಾದ ಪರಿಸ್ಥಿತಿಲಿ. ನನ್ನಂಥ ದರಿದ್ರ ನಾನು ಏನು ಮಾಡೋಕ್ಕೆ ಸಾಧ್ಯ? ನಾನು ಚೆನ್ನಾಗಿ ಹೇಳು, ಅವಳನ್ನ ಹೇಗೆ ನೋಡ್ಕೊಳಕ್ಕೆ ಸಾಧ್ಯ? ಯಾಕೆ ತಂದೆ ನಾನು ಮಾಡೋದೆಲ್ಲ ಯಾಕೆ ನನಗೆ ಎದುರಾಗುತ್ತೆ? ನಾನು ಏನೇ ಮಾಡೋಕ್ಕೆ ಹೋದ್ರೂ ನನಗೆ ಏನಕ್ಕೆ ಉಲ್ಟಾ ಆಗುತ್ತೆ? ನಾನು ಏನು ಮಾಡಿದ್ರು ನನಗೆ ಯಾಕೆ ವಿರುದ್ಧವಾಗುತ್ತೆ? ನನಗೆಲ್ಲರಿಗಿಂತ ಪಾಪನ? ನನಗೆಲ್ಲರಿಗಿಂತ ಕೆಟ್ಟವನ ನಾನು? ನನಗೇನು ಕೆಟ್ಟದ್ದು ಮಾಡಿದ್ದೀನಿ? ನನಗೆ ಯಾರನ್ನೂ ನಾನು ಬಯಸಿಲ್ಲ. ನನ್ನ ಜೀವನದಲ್ಲಿ ನಾನು ಏನನ್ನೂ ಇಷ್ಟಪಟ್ಟಿಲ್ಲ. ನನ್ನ ಜೀವನದಲ್ಲಿ ನಾನು ಏನನ್ನೂ ನಾನು ನಿನ್ನ ಕೇಳಿಲ್ಲ. ನಿನ್ನ ಹತ್ರ ಏನನ್ನೂ ಬೇಡಿಕಿಟ್ಟಿಲ್ಲ, ಇಡೋದು ಇಲ್ಲ. ನಾನು ಕೇಳೋದು ಒಂದೇ, ನನ್ನ ಬಂಗಾರನ, ನನ್ನ ಚಿನ್ನನ್ನು ನನ್ನಿಂದ ಯಾವತ್ತೂ ದೂರ ಮಾಡಬೇಡ. ಅದೊಂದೇ ನಾನು ಕೇಳೋದು. ಅದು ಬಿಟ್ಟರೆ ನನಗೇನು ಬೇಕಾಗಿಲ್ಲ. ನನಗೆ ದುಡ್ಡು, ಆಸ್ತಿ, ಶ್ರೀಮಂತಿಕೆ, ನನಗೆ ಈ ಬೇರೆ ನನಗೆ ಯಾವುದು ಬೇಡಪ್ಪ. ನನಗೆ ನನ್ನ ಚಿನ್ನು ಮಾತ್ರ ಕೊಟ್ಬಿಡು. ಅವಳನ್ನು ಯಾರು ಕಿತ್ಕೊಂಡು ಹೋಗಾಗಿ, ಅವಳನ್ನು ಬಿಟ್ಟು ಹೋಗಿರೋದು ನನಗೆ ಅವಳು ಒಬ್ಬಳೇ ಕೊಟ್ಬಿಡು ಸಾಕು. ನಾನು ಅಷ್ಟೇ ಆಯಿತಾ? ನೀನೇನಾದರೂ ಅನ್ಕೋಪ್ಪ, ನಾನು ನಾಟಕ ಮಾಡ್ತಾನಂತ ಅನ್ಕೋ, ಏನಾದರೂ ಅನ್ಕೋ, ಸರಿನಾ? ನಾನು ಅಳ್ತೀನಿ ಅಷ್ಟೇ, ಅಳ್ತಾನೆ ಇರ್ತೀನಿ ಸಾಯೋವರೆಗೂ. ನನ್ನ ಸಾವಿರವರೆಗೂ, ಇವತ್ತಿಗೂ ನಾಳೆಗೂ, ಇನ್ನು 10 ವರ್ಷ, ನನ್ನ ಸಾವಿರವರೆಗೂ, ನನ್ನ ಜೀವ ಇರೋವರೆಗೂ ನಾನು ನನ್ನ ಚಿನ್ನನ ಪ್ರೀತಿ ಮಾಡ್ತಾನೆ ಇರ್ತೀನಿ. ನನಗೆ ಜಗತ್ತಲ್ಲಿ ಎಷ್ಟು 1000 ಜನ ಎಷ್ಟೇ ಇದ್ದರೂ ಕೂಡ ಅವ್ರು ಯಾರೂ ನನ್ನ ಚಿನ್ನು ಆಗೋದಿಲ್ಲ. ಅವ್ರು ಯಾರೂ ನನ್ನ ಚಿನ್ನು ಆಗೋದಿಲ್ಲ. ನನಗೆ ಅವ್ರು ಯಾರು ನನ್ನ ಚಿನ್ನ ಆಗೋದಿಲ್ಲ ತಂದೆ. ಅವಳಿಗಿಂತ ಬೇಕಾದಷ್ಟು ಜನ ಸಿಗ್ತಾರೆ, ಅಂದರೆ ಅವ್ರು ಯಾರು ನನ್ನ ಬಂಗಾರ ಆಗೋದಿಲ್ಲ. ಅವ್ರು ಯಾರಲ್ಲೂ ನಾನು ಅವ್ರನ್ನ ಕಾಣೋಕ್ಕೆ ಸಾಧ್ಯ ಇಲ್ಲ. ನನಗೆ ನನ್ನ ಚಿನ್ನ ಮಾತ್ರ ಶ್ರೇಷ್ಠ. ನನಗೆ ಬೇರೆ ಯಾರೂ ಬೇಡ. ಈ ಜಗತ್ತಿನಲ್ಲಿ ಯಾರ ಅವಶ್ಯಕತೆ ನನಗಿಲ್ಲ. ನನಗೆ ಅವಳು ಹೇಗಿದ್ರು ಅವಳು ಮಾತ್ರ ನನಗೆ ಬೇಕು. ಅವಳೊಬ್ಬಳಿದ್ರೆ ಸಾಕು, ನಾನು ಏನು ಬೇಕಾದರೂ ಮಾಡ್ತೀನಿ. ಅವಳೊಬ್ಬಳಿದ್ರೆ ಅವಳನ್ನೆಲ್ಲಾದರೂ ದೂರ ಕರ್ಕೊಂಡು ಹೋಗ್ತೀನಿ. ಅವಳನ್ನು ಚಿಕ್ಕ ಮಗು ಥರ ನನ್ನ ತಾಯಿಗಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ. ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅವಳು ಏನು ಕೇಳ್ತಾರೆ ಎಲ್ಲ ಕೊಡಿಸ್ತೀನಿ. ನನ್ನ ಯೋಗ್ಯತೆ ಮೀರಿ ಅವಳನ್ನು ನನ್ನ ತಾಯಿಗಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದಾನೆ. ಇದು ನಿನ್ನ ಮೇಲೆ ಆಣೆಗೂ ಸತ್ಯ. ಅವಳಿಗೆ ನಾನು ಯಾವುದೇ ದ್ರೋಹ ಮಾಡಿಲ್ಲ, ಮಾಡೋದು ಇಲ್ಲ. ಅಂದರೆ ನನಗೂ ಸ್ವಾರ್ಥ ಇದೆ. ನನ್ನ ಅವಳಲ್ಲಿ ಬಿಟ್ಟು ಹೋಗ್ತಾಳು ಅನ್ನೋ ಸ್ವಾರ್ಥಕ್ಕೆ ಅವಳು ಹಂಗಾಗ್ಬೇಕು ಹುಚ್ಚು. ನನ್ನ ಚಿನ್ನ ನನಗೆ ಸೇರ್ಬೇಕನ್ನೋ ಆಟ ಇದೆ ತಂದೆ. ಅಂದರೆ ಯಾಕೆಂದರೆ ನನಗೆ ಅವಳು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾನು ಏನು ಮಾಡಲಿ ತಂದೆ? ಅವಳನ್ನು ಕೊಟ್ಬೇಡಪ್ಪ, ಅವಳ ನನ್ನಿಂದ ದೂರ ಮಾಡಬೇಡ. ನಾನು ಒಂದೇ ಒಂದು ಕೇಳೋದು, ನಾನು ನಿನ್ನ ಹತ್ರ ಏನೂ ಕೇಳೋದಿಲ್ಲ ಆಯಿತಾ? ನನ್ನ ಸಾಯೋವರೆಗೂ ನಾನು ಏನೂ ಕೇಳೋದಿಲ್ಲ. ನಾನು ಇಷ್ಟು ವರ್ಷ ನಾನು ಹುಟ್ಟಿಲಿಂತ ನಿನ್ನ ಸೇವೆ ಮಾಡಿದ್ದೀನಿ. ಹುಟ್ಟಿಲಿಂತ ಇಷ್ಟು ವರ್ಷ ನಾನು ನಿನ್ನ ಪೂಜೆ ಮಾಡಿದ್ದೀನಿ ಅಲ್ವಾ? ಆ ಪೂಜೆಗೋಸ್ಕರ ಆದರೂ ನನ್ನ ಚಿನ್ನ ನಾನು ದಕ್ಷಿಕೊಡು. ನಾನು ನೀನೇನು ಕೇಳಲ್ಲ, ಅವಳನ್ನು ಮಾತ್ರ ದಕ್ಷಿಕೊಡು ತಂದೆ. ನನ್ನಿಂದ ಎಲ್ಲರನ್ನೂ ಕಿತ್ಕೊಂಡೆ, ಅವಳನ್ನು ಕಿತ್ಕೊಂಬೇಡಪ್ಪ. ಅವಳನ್ನು ಬಿಟ್ಟು ನನ್ನ ಕೈಲಿರೋಕ್ಕಾಗಲ್ಲ.